ಸೊ ಈ ರೀತಿ ಇರುವಂಥ ಫೋಟೋಸ್ಗಳನ್ನ ಈ ರೀತಿ ಜಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡೋ ಮುಖಾಂತರ ಯಾವುದೇ ಫೋನಲ್ಲಿ ಯಾವುದೇ ಕಂಪ್ಯೂಟರಲ್ಲಿ ಈಸಿಯಾಗಿ ಲಿಟ್ರಲಿ ಈಸಿ 1 ಮಿನಿಟಲ್ಲಿ ಮಾಡ್ಬೋದು. ಓಕೆ, ಲಿಟ್ರಲಿ ಯಾವ ರೀತಿ ಫೋಟೋಸ್ಗಳನ್ನು ಬೇಕಾದರೂ ಎಡಿಟ್ನ ಮಾಡ್ಬೋದು. ಸೊ ಕೆಲವೊಂದು ಎಕ್ಸಾಂಪಲ್ಸ್ ತೋರಿಸ್ತೀನಿ. ಸೊ ಈ ರೀತಿ ಫೋಟೋಸ್ಗಳನ್ನು ಈ ರೀತಿಯ ಫೋಟೋಸ್ಗಳನ್ನು ಈ ರೀತಿ ಆ್ಯಂಡ್ ಜಸ್ಟ್ ಟೆಕ್ಸ್ಟಲ್ಲಿ ಪಾಂಡಾ ಈಟಿಂಗ್ ಬರ್ಗರ್ ಅಂತ ಕೊಟ್ಟರೆ ಈ ರೀತಿಯ ಫೋಟೋಸ್ಗಳು ಜನ್ರೇಟ್ ಆಗುತ್ತೆ. ಎಲ್ಲವನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪೂರ್ತಿ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ನಿಮಗೆ ಸಿಕ್ಕಾಪಟ್ಟೆ ನಾಲೆಜ್ ಸಿಗುತ್ತೆ, ಖಂಡಿತ ಫುಲ್ ವಿಡಿಯೋ ನೋಡಿ. ಸೊ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ಬೋದು @obviously KC. ಸೊ ಇದು ಸೆಕೆಂಡ್ ಪಾರ್ಟ್ ಆಫ್ ಲರ್ನಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓಕೆ, ಫಸ್ಟ್ ವಿಡಿಯೋ ನೋಡಿಲ್ಲ ಅಂತಂದರೆ ಐ ಕಾರ್ಡ್ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಎರಡನೇ ವಿಡಿಯೋ ಇದು. ಈ ವಿಡಿಯೋದಲ್ಲಿ ನನಗೆ ಫೋಟೋಸ್ಗಳನ್ನು ಯಾವ ರೀತಿ ಎಡಿಟ್ ಮಾಡೋದು ಅಂದರೆ ನಾರ್ಮಲಾಗಿ ಮುಂಚೆ ನಾವು ಫೋಟೋಶಾಪು, ಲೈಟ್ ರೂಮು ಅದು ಇದು ಯೂಸ್ ಮಾಡ್ತಿದ್ವಿ, ಪಿಕ್ಸ್ ಆರ್ಟ್ ಆಗಿರಬಹುದು. ಬಟ್ ಅದರಲ್ಲಿ ಬೇಸಿಕ್ ಎಡಿಟಿಂಗ್ ಲೈಟ್ ಮತ್ತು ಬ್ಯಾಕ್ಗ್ರೌಂಡು ಅದು ಇದೊಂದು ಲೈಟಾಗಿ ಮಾಡಬಹುದಿತ್ತು. ಬಟ್ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜನರೇಟಿವ್ ಫಿಲ್ ಅಂತ ಹೇಳ್ತೇವೆ ಆಯಿತಾ. ಈ ಒಂದು ಫೀಚರ್ಗೆ ಅಡೋಬ್ ಅವರ ಫೀಚರ್, ಫೋಟೋಶಾಪಲ್ಲಿ ಬರುವಂಥ ಫೀಚರ್ ಅಂತ ಹೇಳ್ಬೋದು. ಯಾರೇ ಬೇಕಾದರೂ ಕ್ರೋಮ್ ಬ್ರೌಸರಲ್ಲಿ ಫ್ರೀಯಾಗಿ ಯೂಸ್ ಮಾಡ್ಕೊಳ್ಬೋದು ಈ ಒಂದು ಫೀಚರನ್ನು. ಸೊ ನಾರ್ಮಲಾಗಿ ನೀವು ಇನ್ಸ್ಟಾಗ್ರಾಮಲ್ಲಿ ಈ ರೀತಿಯ ಫೋಟೋಸ್ಗಳು ಹಾಕಿದರೆ ಏನು ಚೆನ್ನಾಗಿರುತ್ತೆ. ಸೊ ಅದೇ ಫೋಟೋವನ್ನು ಸ್ವಲ್ಪ ಇನ್ಹ್ಯಾನ್ಸ್ ಮಾಡಿ ಬ್ಯಾಕ್ಗ್ರೌಂಡೆಲ್ಲ ಚೇಂಜ್ ಮಾಡಿ ಅಥವಾ ಏನಾದರೂ ಪ್ರಾಡಕ್ಟ್ಸ್ ಅಥವಾ ಒಂದು ಮನೆ ಅದು ಇದು ಏನಾದರೂ ಬ್ಯಾಕ್ಗ್ರೌಂಡ್ ಡೆಕೋರೇಟ್ ಮಾಡಿ ಈ ರೀತಿ ಮಾಡಿದರೆ ಸ್ವಲ್ಪ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಅಥವಾ ಸೂಪರ್ ಆಗಿರುತ್ತೆ. ಓಕೆ, ಸೊ ನಿಜವಾಗಲೂ ಈ ರೀತಿ ಮಾಡಿ ಅಪ್ಲೋಡ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡೋದಾದರೆ ಅಥವಾ ಇಲ್ಲಿ ಕೂಡ ಫೋಟೋಸ್ಗಳನ್ನ ಎಡಿಟ್ ಮಾಡ್ತಿರಲ್ಲ, ಸೊ ಈ ರೀತಿ ಮಾಡಿ ಫ್ರೀಯಾಗಿ ನಿಮಗೆ ಹೇಳ್ಕೊಡ್ತೀನಿ. ಫ್ರೀಯಾಗಿ ನಿಮಗೆ ಆ್ಯಪನ್ನು ಯೂಸ್ ಮಾಡಬಹುದು ಎಲ್ಲವೂ ಕೂಡ. ಸೊ ಇನ್ನೇನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋ ಟ್ಯುಟೋರಿಯಲ್ಗೆ ಹೋಗುವ. ಈ ಒಂದು ಮೆಥಡನ್ನು ನೀವು ನಿಮ್ಮ ಫೋನಲ್ಲಿ ಕೂಡ ಮಾಡಬಹುದು. ಫೋನಲ್ಲಿ ನಿಮ್ಮ ಗೂಗಲಲ್ಲಿ ಸರ್ಚ್ ಮಾಡಿ ಅಡೋಬ್ ಫೈರ್ಫ್ಲೈ ಅಂತ. ಸೊ ಈ ರೀತಿಯ ಒಂದು ವೆಬ್ಸೈಟ್ ಬರುತ್ತೆ. ಸೊ ಕ್ಲಿಕ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಂಡಿಯಾ ಅಂತ ಆಲ್ರೆಡಿ ಸಿಲೆಕ್ಟ್ ಆಗಿರುತ್ತೆ. ಸಿಲೆಕ್ಟ್ ಆಗಿಲ್ಲ ಅಂತಂದರೆ ಇಂಡಿಯಾ ಸೆಲೆಕ್ಟ್ ಮಾಡಿ ಕ್ಲೋಸ್ ಕೊಡಿ. ಸೊ ನೋಡ್ಬೋದು ಇದು ಅಡೋಬ್ ಅವರ ಒಂದು ವೆಬ್ಸೈಟ್. ಓಕೆ, ಸೊ ಇದರಲ್ಲಿ ನೀವು ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ಈ ರೀತಿ ಜನರೇಟಿವ್ ಫಿಲ್ ಅಂತ ಆಪ್ಷನ್ ಬರುತ್ತೆ. ಸೊ ನೀವು ಇದನ್ನು ಫೋನಲ್ಲಿ ನೋಡ್ತಿದ್ದೀರಾ ಅಂದರೆ ಮೇಲೆ 3 ಡಾಟ್ಸ್ ಇದೆಯಲ್ಲ ಕ್ರೋಮ್ ಬ್ರೌಸರಲ್ಲಿ, ಅಲ್ಲಿ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ ಅಂತ ಹೇಳೋ ಆಪ್ಷನ್ ಇದೆ, ಅದನ್ನು ಎನೇಬಲ್ ಮಾಡಿದರೆ ಇದೇ ರೀತಿಯ ಫುಲ್ ಸೈಜ್ ಸ್ಕ್ರೀನ್ ನಿಮಗೆ ಸಿಗುತ್ತೆ. ಓಕೆ, ಸೊ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿಗೆ ಜನರೇಟಿವ್ ಫಿಲ್ಲು, ಟೆಕ್ಸ್ಟ್ ಟು ಇಮೇಜು, ಟೆಕ್ಸ್ಟ್ ಎಫೆಕ್ಟ್ಸು, ಕ್ರಿಯೇಟಿವ್ ಕಲರು, 3D ಇಮೇಜು, ಆ ರೀತಿಯೆಲ್ಲ ಆಪ್ಷನ್ ಇದೆ. ಸೊ ನಾವಿವಾಗ ಫಸ್ಟಿಗೆ ಜನರೇಟಿವ್ ಫಿಲ್ ಅಂತ ಹೇಳುವಂಥ ಒಂದು ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡುವ. ಓಕೆ, ಸೊ ಕ್ಲಿಕ್ ಮಾಡಿದ ತಕ್ಷಣ ಸೈನ್ ಇನ್ ಕೇಳುತ್ತೆ. ಸೊ ನಾವು ನಿಮ್ಮೊಟ್ಟಿಗೆ ಅಡೋಬ್ ಫೈರ್ಫ್ಲೈ ಅಕೌಂಟ್ ಇಲ್ಲ ಅಂತ ಆದರೆ ಅಕೌಂಟ್ ಕ್ರಿಯೇಟ್ ಮಾಡಿ ಸಿಂಪಲ್ಲಾಗಿ ಈ ಒಂದು ಸೈನ್ ಇನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಕಂಟಿನ್ಯೂ ವಿತ್ ಗೂಗಲ್, ಫೇಸ್ಬುಕ್ ಒಂದಿದೆ. ಸೊ ನೀವು ಯಾವುದಾದ್ರು ಬೇಕಾದ್ರೂ ಲಾಗಿನ್ ಮಾಡ್ಬೋದು. ನಾನು ಗೂಗಲಲ್ಲಿ ಲಾಗಿನ್ ಮಾಡ್ತೀನಿ. ಓಕೆ, ಜಸ್ಟ್ ಸಿಂಪಲ್ ಆಯಿತು, ಲಾಗಿನ್ ಆಯಿತು. ಇನ್ನು ನಮ್ಮ ಎಡಿಟಿಂಗ್ ಕೆಲಸ ಶುರು ಮಾಡುವಂತೆ. ಸೊ ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ಇದೆ. ಸೊ ಕ್ಲಿಕ್ ಮಾಡಿ ನಿಮಗೆ ಬೇಕಾದ ಇಮೇಜನ್ನು ಸಿಲೆಕ್ಟ್ ಮಾಡಿ. ಓಕೆ, ಲೈಕ್ ನಿಮ್ಮ ಗ್ಯಾಲರಿ ಇರುವ ಇಮೇಜ್ ಆಗಿರ್ಬೋದು, ಯಾವುದೇ ಇಮೇಜ್ ಆಗಿರ್ಬೋದು, ಅದನ್ನು ಸಿಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಒಂದು ರ್ಯಾಂಡಮ್ ನನ್ನ ಒಂದು ಇಮೇಜ್ ನೋಡ್ಬೋದು. ಇದು ಒಂದು ಮಲೆ ಅಂದರೆ ಕೊಳಿಕ್ಕ ಮಲೆ ಅಂತ ನಾವು ಕರಿತೀವಿ, ಆ ಒಂದು ಲೊಕೇಶನ್ ತೆಗೆದಂಥ ಫೋಟೋ ಇದು. ಸೊ ಸಿಂಪಲ್ ನೋಡ್ಬೋದು ಈಗ ಯಾವ ಥರ ಇದೆ ಫೋಟೋ ಅಂತ. ಓಕೆ, ನಾರ್ಮಲ್ ಫೋಟೋ ಇದು. ಸೊ ಇದನ್ನು ಇವಾಗ ಎಡಿಟಿಂಗ್ ಮಾಡಬೇಕು. ಸೊ ಯಾವ ಟೈಮಲ್ಲಿ ಈಗ ನೋಡ್ಬೋದು, ಇವಾಗ ಫೋಟೋದಲ್ಲಿ ಇಲ್ಲಿ ಒಂದು ಹಿಲ್ಲಿದೆ, ಆಚೆ ಸ್ವಲ್ಪ ದೂರದಲ್ಲಿ ಹಿಲ್ಲಿದೆ, ಅಣ್ಣ ಶಾರುಖ್ ಖಾನ್ ಪೋಸ್ ಮಾಡ್ತಿದೆ. ಸೊ ಈ ಒಂದು ಫೋಟೋನ ನಾವೇನು ಮಾಡೋಣ ಅಂತ ಹೇಳಿದರೆ ಫುಲ್ ಚೇಂಜ್ ಮಾಡೋಣ. ಓಕೆ, ಲಿಟ್ರಲಿ ಫುಲ್ A to Z ಚೇಂಜ್ ಮಾಡೋಣ. ಸೊ ಇವಾಗ ಇಲ್ಲಿ ನೋಡ್ಬೋದು ಗ್ರಾಸ್ ಎಲ್ಲ ಇದೆ ತಾನೇ. ಸೊ ಇದನ್ನೆಲ್ಲ ತೆಗೆದು ಇಲ್ಲಿ ನಾವೊಂದು ಬಂಡೆ ಕಲ್ಲು ಹಾಕೋಣ. ಓಕೆ, ಫಸ್ಟಿಗೆ ಓಕೆ, ಸೊ ಸಿಲೆಕ್ಟ್ ಮಾಡಿದ್ದೀನಿ ಯಾವ ಏರಿಯಾ ನನಗೆ ಚೇಂಜ್ ಮಾಡಬೇಕಂತ ಸಿಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಕಮೆಂಟ್ಸಲ್ಲಿ ಅಂದರೆ ಇಲ್ಲಿ ಒಂದು ಟೆಕ್ಸ್ಟ್ ಬಾಕ್ಸ್ ಇದೆ ಯಾವ ರೀತಿ ನಾವು ಏನು ಬೇಕು ಅಂತ. ಸೊ ನಾನಿಲ್ಲಿ ರಾಕ್ ಆ್ಯಂಡ್ ಗ್ರಾಸ್ ಅಂತ ಕೊಡ್ತೀನಿ. ಜಸ್ಟ್ ಅಷ್ಟೇ ಪ್ರಾಂಪ್ಟ್ ಜನರೇಟ್ ಕೊಟ್ಟರೆ ಕ್ರಿಯೇಟ್ ಆಗುತ್ತೆ. ಜಸ್ಟ್ 5 ಸೆಕೆಂಡ್ಸಲ್ಲಿ ಒಂದು ಪ್ರೊಸೆಸ್ ಆಗುತ್ತೆ. ನೋಡ್ಬೋದು ಇವಾಗ ಯಾವುದೇ ರೀತಿ ಎಡಿಟಿಂಗ್ ಮಾಡಿದಂತಲೇ ಗೊತ್ತಾಗಲ್ಲ, ಆ ರೀತಿ ನೋಡಿ ಒಂದು ಬಂಡೆಕಲ್ಲು ರೆಡಿಯಾಗಿದೆ, ಆ ರೀತಿ ರೆಡಿಯಾಗಿದೆ. ಓಕೆ, ಸೊ ಆ್ಯಕ್ಚುಲಿ ಬೇರೆ ಕೂಡ ಇದೆ. ಬೇಕು ಅಂತಾದರೆ ಈಗ ಈ 3 ಆಪ್ಷನ್ ಕೊಟ್ಟಿದೆ, ನಿಮಗೆ ಇದು ಚೆನ್ನಾಗಿ ಇಲ್ಲ ಅಂತಾದರೆ 3 ಆಪ್ಷನ್ ಇದೆ. ಸೊ 3 ಮೇಲೆ ಕ್ಲಿಕ್ ಮಾಡಿದರೆ ಇನ್ನೂ ಹೆಚ್ಚಿನ ಏನು ಆಲ್ಟರ್ನೇಟಿವ್ ಫೋಟೋಸ್ಗಳು ಸಿಗ್ತಾಯಿದೆ. ನೋಡ್ಬೋದು ಇದು ಪರ್ಫೆಕ್ಟ್ ಫೋಟೋ, ಇದು ಕೂಡ ಹೇಳ್ಬೋದು ಪರ್ಫೆಕ್ಟ್. ಇದು ನೋಡಿ ನಿಮಗೆ ಇಲ್ಲಿ ಆದರೂ ಗೊತ್ತಾಗುತ್ತಾ ಇದು ಎಡಿಟೆಡ್ ಅಂತ. ನಿಜವಾಗ್ಲೂ ಬೆಸ್ಟ್ ಅಂದರೆ ಒರಿಜಿನಲ್ ಹೇಗಿದೆಯೋ ಹಾಗೇ ಇದೆ.
ಒರಿಜಿನಲ್ ಆಗಿ ತೆಗೆದ ಹಾಗೆ. ಓಕೆ, ಸ್ವಲ್ಪ ಗ್ರಾಸು ಅದೆಲ್ಲ ಚೇಂಜ್ ಮಾಡೋಣ ಫಸ್ಟಿಗೆ. ಓಕೆ, ಸೊ ನಿಮ್ಮ ಬ್ರಷ್ ಸೈಜ್ ಕೂಡ ಜಾಸ್ತಿ ಕಮ್ಮಿ ಮಾಡಿಕೊಳ್ಬೋದು. ಓಕೆ, ನಿಮಗೆ ಬೇಕಾದಾಗೆ. ನಾನು ಇಷ್ಟು ಆಲ್ರೆಡಿ ಒಂದು ಅವರೇಜಲ್ಲಿ ಇಟ್ಟಿದ್ದೀನಿ. ಸೊ ಇಲ್ಲಿ ಕೂಡ ಗ್ರಾಸ್ ಆ್ಯಂಡ್ ಫ್ಲವರ್ ಪ್ಲ್ಯಾಂಟ್ಸ್. ಸೊ ನೋಡ್ಬೋದು ಇವಾಗ ನಮಗೆ ಫ್ಲವರ್ ಎಲ್ಲ ಕ್ರಿಯೇಟ್ ಆಗಿದೆ. ನೋಡ್ಬೋದು ಇಲ್ಲಿ ಯೆಲ್ಲೋ ಕಲರ್ ಫ್ಲವರ್ ಆಗಿದೆ. ಇಲ್ಲಿ ನೋಡಿದರೆ ಕಲರ್ ಫ್ಲವರ್ಸ್ ಇದೆ. ಸೊ ನಿಮಗೆ ಇಷ್ಟವಾದದ್ದು ಬೇಕಾದರೆ ಇಟ್ಕೊಳ್ಳಿ ಅಥವಾ ಚೇಂಜ್ ಮಾಡಿದ್ರೆ ಮಾಡ್ಕೊಳ್ಳಿ. ಓಕೆ, ಸೊ ನೋಡ್ಬೋದು ಫ್ಲವರ್ಸ್ ಎಲ್ಲ ಆ್ಯಂಡ್ ಫುಲ್ಲು ಕೂಡ ಸ್ವಲ್ಪ ಜಾಸ್ತಿ ಕ್ರಿಯೇಟ್ ಆಗಿದೆ. ಓಕೆ, ಡೌನ್ ಸೆಲೆಕ್ಟ್ ಕೊಟ್ಟಿದ್ದೀನಿ. ಸೊ ನಮ್ಮ ರಕ್ಷಿ ಶೆಟ್ಟಿ ಆಸೆ ಥರನೇ ನಾವು ಇವಾಗ ಒಂದು ಹಿಲ್ಲಿನ ಮೇಲೆ ಮನೆ ಕಟ್ಟುವ. ಸೊ ಅದಕ್ಕೋಸ್ಕರ ಟಾಪಲ್ಲಿ ಸಿಲೆಕ್ಟ್ ಮಾಡಿದ್ದೀನಿ, ಹಿಲ್ಲನ್ನು ಅಲ್ಲಿ ಸಿಲೆಕ್ಟ್ ಮಾಡಿ ರಿಮೂವ್ ಮಾಡಿದ್ದೀನಿ. ಸೊ ನಾವಿನ್ನೂ ಇಲ್ಲ ಒಂದು ಹೋಮ್ ಬಿಲ್ಡ್ ಎ ಹೋಮ್ ಅಂತ ಕ್ರಿಯೇಟ್ ಎ ಹೋಮ್ ಅಂತ ಕೊಟ್ಟು ಜನರೇಟ್ ಕೊಟ್ಟಿದ್ದೀನಿ. ಸೊ ನೋಡ್ಬೋದು ಇವಾಗ ನಮ್ಮ ಹಿಲ್ಲಿನ ಮೇಲೆ ಒಂದು ಮನೆ ಕ್ರಿಯೇಟ್ ಮಾಡಿ ಕೊಟ್ಟಿದೆ. ಆ್ಯಕ್ಚುಲಿ ಅದು ಅರ್ಧ ಗ್ರಾಸಲ್ಲಿ ತುಂಬಿ ಹೋಗಿದೆ ಕೂಡ, ಅದು ಕೂಡ ನೋಡುವಾಗ ಚೆನ್ನಾಗಿ ಕಾಣ್ತಿದೆ. ಬೇಕು ಅಂತಾದರೆ ನಿಮಗೆ ಬೇರೆ ಫೋಟೋಸ್ಗಳಿದೆ. ಸೊ ಇದು ಆ್ಯಕ್ಚುಲಿ ಮನೆ ಇರುವಂಥದ್ದು ಸ್ವಲ್ಪ ಹಿಲ್ಲಿನ ಆಚೆ ಕಡೆ. ಓಕೆ, ಸೊ ಈ ರೀತಿ ಎಲ್ಲ ಕ್ರಿಯೇಟ್ ಮಾಡಿ ಕೊಟ್ಟಿದೆ. ಇದು ನೋಡ್ಬೋದು, ಇದು ಆ್ಯಕ್ಚುಲಾಗಿ ಒಂದು ಹಿಲ್ಲಿನ ಮೇಲೆ ಇರುವಂಥ ಒಂದು ಸಣ್ಣ ಗೂಡಂಗಡಿ ಅಥವಾ ಸಣ್ಣ ಮನೆ, ಪುಟ್ಟ ಮನೆ ಥರ. ಮನೆ ಅಂದರೆ ಬಡವರ ಮನೆ, ಆ ಥರದ ಒಂದು ಮನೆ ಕ್ರಿಯೇಟ್ ಆಗಿದೆ. ಓಕೆ, ಇರಲಿ, ಚೆನ್ನಾಗಿ ಕಾಣ್ತಿದೆ. ಬೇಕಾದ್ರೆ ಸ್ಕೈಯನ್ನು ಕೂಡ ಚೇಂಜ್ ಮಾಡ್ಬೋದು. ದ ಸ್ಕೈಯಿಂದ ಕೊಟ್ಟರೆ ಅದು ಕೂಡ ಚೇಂಜ್ ಆಗುತ್ತೆ. ಸೊ ಈ ಫುಲ್ ಸ್ಕೈಯನ್ನು ಸಿಲೆಕ್ಟ್ ಮಾಡಿ ಸಿಂಪಲ್ ಕೆಲವು ನಿಮಿಷಗಳಲ್ಲಿ ನಾವು ಇದನ್ನು ಮಾಡ್ಬೋದು. ಸೊ ನೋಡ್ಬೋದು ಸ್ವಲ್ಪ ಸ್ಕೈ ಕೂಡ ಚೇಂಜ್ ಆಗಿದೆ. ಬೇಕಾದ್ರೆ ಈ ಥರ ಹಾಕ್ಬೋದು, ಈ ಥರ ಕೂಡ ಹಾಕ್ಬೋದು. ಓಕೆ, ಐ ವಿಲ್ ಗೋ ವಿತ್ ದಿಸ್ ಒನ್. ಸೊ ನಾವಿವಾಗ ಈ ಒಂದು ರಾಕ್ನ ಮೇಲೆ ಒಂದು ವಾಟರ್ ಬಾಟಲ್ ಇಟ್ಕೊಳ್ಳೋ. ಓಕೆ, ಅಂದರೆ ನಾವಿವಾಗ ಟ್ರಿಪ್ ಹೋಗಿರ್ತೀವಿ. ಸೊ ವಾಟರ್ ಬಾಟಲ್ ಒಂದು ಇದ್ದರೆ ಚೆನ್ನಾಗಲ್ಲ. ಒಂದು ವಾಟರ್ ಬಾಟಲ್ ಕೂಡ ರೆಡಿಯಾಗಿದೆ. ಸೊ ಇದು ಓಕೆ ಅಂದ್ಕೊಳ್ತೀನಿ, ಅಥವಾ ಇದು ಸೆಕೆಂಡ್ ಒನ್ ಇಸ್ ಓಕೆ. ಇವಾಗ ದೂರದಲ್ಲಿ ಬೆಟ್ಟದಲ್ಲಿ ಒಂದು ಲೇಕ್, ವಾಟರ್ ಪಾಂಡ್. ಸೊ ದೂರದಲ್ಲಿ ಒಂದು ಲೇಕ್ನ ಕ್ರಿಯೇಟ್ ಮಾಡಿದ್ದೀನಿ. ನೋಡ್ಬೋದು ಒಂದು ಸಣ್ಣದಾಗಿ ವಾಟರ್ ಲೇಕ್ ಅಂತ ಹೇಳ್ಬೋದು. ಬೆಟ್ಟದ ಮೇಲೆ ಒಂದು ಟವರ್ ಇದ್ರೆ ಇಲ್ಲ ಸೆಟ್ ಚೆನ್ನಾಗಿ ಕಾಣುತ್ತೆ. ಓಕೆ, ಸೊ ಟವರ್ಸ್ ಬರ್ತಾ ಇದೆ, ಅದು ಬೇರೆ ರೀತಿಯಲ್ಲಿ ಬರ್ತಾ ಇದೆ. ಓಕೆ, ಇದು ಬೆಸ್ಟ್ ಸೆಟ್ ಇದೆ. ಓಕೆ, ನೋಡ್ಬೋದು ಈ ರೀತಿಯ ಒಂದು ಟವರ್. ಅಂದರೆ ಟವರ್ ಅಂತ ಹೇಳಿದ್ರೆ ನಮ್ಮ BSNL ಏರ್ಟೆಲ್ ಟವರ್ ಅಲ್ಲ ಇದು. ಓಕೆ, ವಾಚ್ ಟವರ್. ಓಕೆ, ದಿಸ್ ಇಸ್ ಎ ವಾಚ್ ಟವರ್, ವೆರಿ ಗುಡ್. ಆ್ಯಂಡ್ ಏನು ಬೇಕಾದರೂ ಮಾಡ್ಬೋದು. ಓಕೆ, ಲಿಟ್ರಲಿ ಇದೊಂದು ಟೆಂಟ್ ಬೇಕಾದ್ರೂ ಹಾಕುವ. ಓಕೆ, ಈ ಟೆಂಟು ಓಕೆ ಅಂತ ಅಂದ್ಕೊಳ್ತೀನಿ, ಅಥವಾ ಇದು ರೆಡ್ಡಿಶ್ ಒನ್. ಓಕೆ, ಈ ಟೆಂಟ್ ಓಕೆ, ಡಬಲ್ ಟೆಂಟ್ ಇದೆ, ಅದನ್ನು ಹಾಕಿದ್ದೀನಿ ಇವಾಗ. ಓಕೆ, ಇಷ್ಟ ಆಯಿತು. ಇನ್ನೇನಾದರೂ ಮಾಡಲಿಕ್ಕಿದ್ರೆ ಹೇಳಿ, ಅದು ಕೂಡ ಮಾಡ್ಬೋದು. ಓಕೆ, ಕಮೆಂಟ್ ಸೆಕ್ಷನ್ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೀತಿಯಲ್ಲಿ ಫೋಟೋ ಎಡಿಟಿಂಗ್ ತಿಳಿಸ್ಬೋದು. ಸೊ ಸಿಂಪಲ್ ಆಗಿ. ಓಕೆ, ಸೊ ಇದೊಂದು ಫೋಟೋ ಸಾಕು, ಈ ಒಂದು ಫೋಟೋಕ್ಕೆ ಇಷ್ಟು ಸಾಕು. ಸೊ ಯಾವ ರೀತಿದ್ದು ಫೋಟೋ ನೋಡಿದ್ರಲ್ಲ ಆ ರೀತಿಯ ಫೋಟೋಗಳನ್ನು ನಾವು ಈ ರೀತಿ ಫುಲ್ ಚೇಂಜ್ ಮಾಡಿದ್ದೀವಿ. ನೆಕ್ಸ್ಟ್ ಡೌನ್ಲೋಡ್ ಅಂತ ಆಪ್ಷನ್ ಇದೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಕೊಟ್ಟರೆ ಆಯಿತು. ಬಟ್ ಇವಾಗ ಫ್ರೀ ವರ್ಷನ್ನಲ್ಲಿ ಕೆಳಗೆ ಅಡಾಬ್ ಫೈರ್ಫ್ಲೈ ಅಂತ ಒಂದು ಇಮೇಜ್ ಬರುತ್ತೆ, ನಾನು ನಿಮಗೆ ಬೇಕಾದ್ರೆ ತೋರಿಸ್ತೀನಿ. ಓಕೆ, ಸೊ ನೋಡ್ಬೋದು ಈ ರೀತಿಯ ಫೋಟೋಸ್ಗಳಲ್ಲಿ. ಸೊ ನೋಡ್ಬೋದು ಕೆಳಗಡೆ ಅಡಾಬ್ ಫೈರ್ಫ್ಲೈ ಅಂತ ಒಂದು ಟ್ಯಾಗ್ ಲೈನ್ ಇದೆ, ಅದನ್ನು ರಿಮೂವ್ ಮಾಡ್ಬೋದು. ಸಣ್ಣದಾಗಿ ಕ್ರಾಪ್ ಮಾಡಿದರೆ ಆಯಿತು, ಏನೂ ಪ್ರಾಬ್ಲಮ್ ಇಲ್ಲ. ಕ್ರಾಪ್ ಮಾಡಿ ತೆಗೀರಿ. ಇಫ್ ನೀವು 400 rupees ಪೇ ಮಾಡಿದರೆ ಪರ್ ಮಂತಿಗೆ ಆ ವಾಟರ್ ಮಾರ್ಕ್ನ ಕೂಡ ತೆಗಿಬಹುದು. ಓಕೆ, ಸೊ ಇವಾಗ ನಮಗೆ ಒಂದು ಕೆಲಸ ಆಗಿದೆ, ಅಂದರೆ ಒಂದು ಫೋಟೋ ಹಾಗೆ ಎಡಿಟ್ ಮಾಡಿ ಆಗಿದೆ. ಸೊ ಇದೇ ರೀತಿ ಬೇರೆ ಫೋಟೋಸ್ಗಳಿದೆ. ಸೊ ಇದೊಂದು ಆಫ್ ರೋಡ್ ಗಾಡಿ. ಈ ಆಫ್ ರೋಡ್ ಗಾಡಿಯನ್ನು ಕಾಡಲ್ಲಿ ಇಟ್ಕೊಂಡು ಫೋಟೋ ಹಾಕಿದ್ರೆ ಪ್ರಯೋಜನ ಏನು? ನಾವೊಂದು ಆಫ್ ರೋಡಿಗೆ ತೊಗೊಂಡು ಹೋಗುವ. ಓಕೆ, ಸೊ ಅದಕ್ಕೆ ಸಿಂಪಲ್ ಬ್ಯಾಕ್ಗ್ರೌಂಡ್ ಅಂತ ಆಪ್ಷನ್ ಇದೆ. ಓಕೆ, ಸೊ ಕ್ಲಿಕ್ ಮಾಡಿದರೆ ಬ್ಯಾಕ್ಗ್ರೌಂಡ್ ಫುಲ್ ರಿಮೂವ್ ಆಯಿತು. ಇನ್ನು ನಾವು ಬ್ಯಾಕ್ಗ್ರೌಂಡಲ್ಲಿ ಆಫ್ ರೋಡ್ ಸಾಕು. ಓಕೆ, ಸೊ ಆಫ್ ರೋಡ್ ವಿತ್ ಡರ್ಟ್ ಕ್ಲಿಕ್ ಮಾಡಿ ಜನರೇಟ್ ಕೊಡಿ. ಸೊ ನೋಡ್ಬೋದು ಇವಾಗ ನಮ್ಮ ಆಫ್ ರೋಡ್ ಗಾಡಿ ಆಫ್ ರೋಡ್ ಬ್ಯಾಕ್ಗ್ರೌಂಡಲ್ಲಿ ಸೆಟ್ಟಾಗಿ ಕಾಣ್ತಿದೆ. ನೋಡ್ಬೋದು ಲಿಟ್ರಲಿ ಯಾರಿಗಾದರೂ ಎಡಿಟಿಂಗ್ ಅಂತ ಗೊತ್ತಾಗುತ್ತಾ ಇದು? ಓಕೆ, ಲೈಟಾಗಿ ನೋಡ್ತಾ ಇದ್ದರೆ ಸೊ ಯಾರಿಗಾದ್ರೂ ಗೊತ್ತಾಗುತ್ತಾ ಇದೆ ಎಡಿಟಿಂಗ್ ಅದು ಇದು ಅಂತ? ಸೊ ನೋಡ್ಬೋದು ಸೆಟ್ ಇದನ್ನು ಯಾರು ಅನ್ನೋದ್ರಲ್ಲೇ ಸೆಟ್ ಒರಿಜಿನಲ್ ಫೋಟೋ ತೆಗೆದಾಗೆ ಇದೆ. ಅಂದರೆ ನೋಡ್ಬೋದು 2 ಕಾಲು ಕೂಡ ಮೇನಿದೆ. ಅಣ್ಣ ಫುಲ್ಲು ರಟ್ಟಿಸ್ತೀಯಾನೆ ಬ್ಯಾಕ್ ಸೈಡು. ಓಕೆ, ಬೆಂಕಿ ಗುರು. ಓಕೆ, ಸಿಂಪಲ್ ಇಷ್ಟೇ. ಸೊ ನಮ್ಮಟಿ ಇವಾಗ ಇಂಟರ್ಸೆಪ್ಟರ್ ಓಕೆ ಇದೆ. ಸೊ ಇದರ ಕೂಡ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋಣ. ಸೊ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿದರೆ ಫುಲ್ ಬ್ಯಾಕ್ಗ್ರೌಂಡ್ ಕಟ್ ಆಗುತ್ತೆ. ಫಾರೆಸ್ಟ್ ರೋಡ್ ಅಂತ ಕೊಟ್ಟಿದ್ದೀನಿ. ಸೊ ಜನರೇಟ್ ಕೊಟ್ಟರೆ ಸೊ ಇವಾಗ ನಮ್ಮ ಇಂಟರ್ಸೆಪ್ಟರು ಒಂದು ಡಾರ್ಕ್ ಫಾರೆಸ್ಟ್ ಲೈಕ್ ಫ್ಯಾಂಟಮ್ ಮೂವಿಯಲ್ಲಿದ್ದಾಗೆ ಬರಲಿ. ಸೊ ನೋಡ್ಬೋದು ಒಂದು ರೇಂಜಿಗೆ ಇದೆ, ಜಾಸ್ತಿ ಇಲ್ಲ ಅಂತಾದರೂ. ಓಕೆ, ಸೊ ಇದು ಓಕೆ ಅಂತ ಅನಿಸ್ತಾ ಇದೆ. ಬಟ್ ಇಲ್ಲಿ ಇದಕ್ಕಿದ್ದ ಮಿರರ್ ಕಟ್ಟಾಗಿ ಅಂದ್ಕೊಳ್ತೀನಿ ಅಲ್ವಾ?
ಮಿರರ್ ಇತ್ತಾ ಇದಕ್ಕೆ ಗಾಡಿಗೆ ಗೊತ್ತಿಲ್ಲ, ಅಂತೂ ಈ ರೀತಿ ಓಕೆ ಅಕ್ಯುರೇಟಾಗಿ 99% ಇಲ್ಲ ಇದ್ದರೂ ನೀವು ಕೊಡೋ ಪ್ರಾಂಪ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಕೆಳಗೆ ಕೊಡ್ತೀರಲ್ಲ ಇಲ್ಲಿ ಪ್ರಾಂಪ್ಟು ಡಾರ್ಕ್ ಫಾರೆಸ್ಟ್ ರೋಡ್ ಅಂತಲ್ಲ, ಸೊ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ಬೇಡ ಸಿಟಿ ರೋಡ್ ಅಂತ ಕೊಡ್ತೀನಿ ಕಾಮನ್. ಓಕೆ ಸೊ ನೋಡ್ಬೋದು. ಓಕೆ ಇಮೇಜಸ್ ಇದು ಅಷ್ಟು ಪರ್ಫೆಕ್ಟಾಗಿಲ್ಲ ಇದು, ಇಟ್ಸ್ ಓಕೆ ಸೊ ಬೇಕಾದಂತಾದರೆ ನೆಕ್ಸ್ಟ್ ಇಮೇಜನ್ನು ಸೊ ನೋಡ್ಬೋದು. ಇವಾಗ ನಾನು ಇನ್ನೊಂದು ಫ್ರೆಂಡ್ ಫೋಟೋ ಹಾಕಿದ್ದೀನಿ. ಓಕೆ ಸೊ ಇಲ್ಲಿ ವಾಟರ್ಫಾಲ್ ಡಿಫ್ರೆಂಟ್ ಟೈಪ್ ಆಫ್ ವಾಟರ್ಫಾಲ್ ಇದೆ. ಸೊ ಇದನ್ನು ನಾವು ಇವಾಗ ರಿಮೂವ್ ಮಾಡಿ ಬೇರೆ ರೀತಿಯಲ್ಲೇ ವಾಟರ್ಫಾಲ್ ಮಾಡೋಣ. ಓಕೆ ಸೊ ಯಾವ ಪ್ಲೇಸ್ ಅಂತ ಅವ್ರು ಯಾರಿಗೂ ಅಂದರೆ ವ್ಯೂವರ್ಸ್ಗಳಿಗೆ ಗೊತ್ತಾಗ್ಬಾರ್ದು, ಆ ರೀತಿ ಮಾಡಬೇಕು. ಅವರು ಕಮೆಂಟ್ ಸೆಕ್ಷನ್ ಕೇಳಬೇಕು, ಓಕೆ ಇದು ಯಾವ ಪ್ಲೇಸ್ ಗುರು ಅಂತ. ಸೊ ಆ ರೀತಿ ಮಾಡೋಣ. ಓಕೆ ಸೊ ಇಲ್ಲಿ ವಾಟರ್ಫಾಲ್ ವಿತ್ ಹೆವಿ ವಾಟರ್ ಕಮ್ಮಿಂಗ್. ಸೊ ನೋಡ್ಬೋದು ಹೆವಿ ವಾಟರ್ ಬರ್ತಾ ಇದೆ, ಇದು ಆಗ್ಬೋದು. ಸೊ ಇದನ್ನು ನಾನು ಇವಾಗ ಕೀಪ್ ಕೊಡ್ತಿದ್ದೀನಿ. ಇಲ್ಲೊಂದು ವಯರ್ ಇದೆ, ಓಕೆ ಜನ್ರೇಟ್ ವಯರ್ ಅಂದ್ಕೊಳ್ತೀನಿ. ಸೊ ಇದನ್ನು ಹಾಗೆ ಸಿಲೆಕ್ಟ್ ಮಾಡಿ ಜನ್ರೇಟ್ ಅಂತ ಕೊಟ್ಟರೆ ಅದು ರಿಮೂವ್ ಆಗುತ್ತೆ, ಯಾಕೆಂದರೆ ಅದನ್ನು ರಿಮೂವ್ ಮಾಡ್ಬೋದು ಈಸಿಯಾಗಿ. ಸೊ ಎಡಿಟಿಂಗ್ ಇವಾಗ ಕಷ್ಟ ಇಲ್ಲ, ಯೂಸ್ ಮಾಡಿದರೆ ಫುಲ್ ಈಸಿ ಆ್ಯಂಡ್ ಫ್ರೀಯಾಗಿ ಕೂಡ ಮಾಡಬಹುದು. ಓಕೆ ಸೊ ನೋಡ್ಬೋದು ಇವಾಗ ಆ ವಯರ್ ಇಲ್ಲ ಗುರು. ಸೊ ಇಲ್ಲಿ ನಾವು ಸ್ವಲ್ಪ ಫ್ಲವರ್ಸು ಅಥವಾ ಗ್ರೀನರಿ ಏನಾದರೂ ಹಾಕೋದಾ. ಸೊ ದಿಸ್ ಒನ್ ಇಸ್ ಓಕೆ, ಕೀಪ್ ಕೊಡ್ತೀನಿ. ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲಿ ಗ್ರೀನರಿ ಬಂದಿದೆ, ಸೊ ಚೆನ್ನಾಗಿ ಕಾಣ್ತಿದೆ ಕೂಡ. ಸೊ ಇನ್ನೇನಾದರೂ ಚೇಂಜ್ ಮಾಡಲಿಕ್ಕಿದೆಯಾ. ಸೊ ಇಲ್ಲೊಂದು ಕಟ್ ಪೀಸ್ ಮರ ಇದೆ, ಅದನ್ನು ಹಾಗೆ ರಿಮೂವ್ ಮಾಡೋಣ. ಇನ್ನು ಇಲ್ಲಿ ಕೂಡ ಕಟ್ ಪೀಸ್ ಮರ ಇದೆ. ಸೊ ಬ್ಯಾಕ್ಗ್ರೌಂಡಲ್ಲಿರೋ ಮರ ಎಲ್ಲ ಸೆಲೆಕ್ಟ್ ಮಾಡಿದ್ದೀನಿ, ರಿಮೂವ್ ಕೊಟ್ಟಿದ್ದೀನಿ. ಸೊ ಇವಾಗ ಅದೆಲ್ಲ ಕೂಡ ರಿಮೂವ್ ಆಗಿದೆ. ಸೊ ನೆಲದಲ್ಲಿ ಸ್ವಲ್ಪ ವಾಟರು ಹಾಗೆ ಫ್ಲೋ ಆಗ್ತಾ ಇರಲಿ, ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ವಾಟರು ಹಾಗೆ ಫ್ಲೋ ಕೂಡ ಆಗ್ತಾ ಇದೆ. ಸೊ ನೋಡಬಹುದು ಯಾವುದೇ ರೀತಿ ಇದು ಎಡಿಟಿಂಗ್ ಅದು ಅಂತ ಅನ್ಸಲ್ಲ. ಓಕೆ ಇದನ್ನು ಎಲ್ಲಿ ಯಾರು ನೋಡಿದ್ರೆ ನಿಮಗೆ ಇದು ನಮ್ಮ ಕರ್ನಾಟಕದಲ್ಲಿ ತೆಗೆದ ಫೋಟೋ ಅಂತ ಕಾಣುತ್ತಾ, ಲೈಕ್ ವಿದೇಶದಲ್ಲಿ ಫಾರಿನಲ್ಲಿ ಓಕೆ ಶ್ರೀಲಂಕಾ ಅಥವಾ ಆ ರೀತಿ ದೊಡ್ಡ ದೊಡ್ಡ ಬೇರೆ ಬೇರೆ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ತೆಗೆದಂಥ ಫೋಟೋ ಥರ ಕಾಣುತ್ತೆ. ಯಾರಿಗೂ ಗೊತ್ತಾಗಲಿಕ್ಕಿದೆ, ಅದೊಂದು ಬುಲೆಟ್ ಇದೆ, ಅದನ್ನು ಬಿಟ್ಟರೆ ಓಕೆ ಲಿಟ್ರಲಿ ಸೆಟ್ಟಾಗಿ ನೀವು ಫೋಟೋಸ್ಗಳನ್ನು ಎಡಿಟ್ ಮಾಡ್ಬೋದು, ಯಾವನಿಗೂ ಗೊತ್ತಾಗಲ್ಲ. ಓಕೆ ಸೊ ಈ ರೀತಿ ನಿಮಗೆ A to Z ವಿಷಯಗಳನ್ನು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡೋ ಮುಖಾಂತರ ಮಾಡಬಹುದು. ಸಿಂಪಲ್. ಓಕೆ ಸೊ ಆ್ಯಕ್ಚುಲಿ ನನಗೆ ಈ ಥರ ಹೇಳಿಕೊಡೋದಕ್ಕಿಂತ ಜಾಸ್ತಿ ಈ ಕೋರ್ಸಸ್ಗಳು ಮಾಡಿದರೆ ನನಗೆ ನಿಜವಾಗೂ ಹೆಲ್ಪ್ ಆಗುತ್ತೆ, ಅಂದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ, ನನಗೆ ಈಸಿಯಾಗಿ ಹೇಳ್ಬೋದು. ಸೊ ನೋಡೋಣ ಲೈವ್ ಆನ್ಲೈನ್ ಕ್ಲಾಸ್ ಮಾಡೋದ ರೀತಿ ಮಾಡುವ ಪ್ಲ್ಯಾನ್ಸ್ ಇದೆ. ಸೊ ಬೇಕು ಅಂತಾದರೆ ಕಮೆಂಟ್ಸಲ್ಲಿ ಹೇಳಿ, ಓಕೆ ಮಾಡೋಣ. ಓಕೆ ಇದಿಷ್ಟು ಅಡಾಬ್ ಫೈರ್ಫ್ಲೈಯ ಜನರೇಟಿವ್ ಫಿಲ್ ಬಗ್ಗೆ. ಓಕೆ ಇದರಲ್ಲೂ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ. ಜನರೇಟಿವ್ ಫಿಲ್ ಇಸ್ ಒನ್ ಆಫ್ ದ ಕ್ಯಾಟಗರಿ. ಸೊ ಟೆಕ್ಸ್ಟ್ ಟು ಇಮೇಜಸ್ ಅಂತಿದೆ, ಅದರ ಬಗ್ಗೆ ಮಾತಾಡೋಣ. ಸೊ ಇವಾಗ ನಾವಿಲ್ಲಿ ಫೋಟೋ ಅಂದರೆ ಫೋಟೋವನ್ನು ಕ್ರಿಯೇಟ್ ಮಾಡ್ಬೋದು ಜಸ್ಟ್ ಟೆಕ್ಸ್ಟಲ್ಲಿ ಕೊಟ್ಟರೆ. ಈಗ ಲೈಕ್ ಬರ್ಡ್ ಸಿಟ್ಟಿಂಗ್ ಇನ್ ಎ ಟ್ರೀ ಅಂತ ಕೊಟ್ಟಿದ್ದೀನಿ, ಜನ್ರೇಟ್ ಕೊಡ್ತೀನಿ. ಓಕೆ ಸೊ ಜನ್ರೇಟ್ ಕೊಟ್ಟರೆ ಸೊ ಇದು ಅಡಾಬ್ ಫೈರ್ಫ್ಲೈ ಇಮೇಜ್ 2 ವರ್ಷನ್ ಯೂಸ್ ಮಾಡಿಕೊಂಡು ಮಾಡ್ತಾಯಿದೆ. ಸೊ ಇದನ್ನು ಕೂಡ ನೀವು ಯಾವ ಸೈಜಿಗೆ ಬೇಕು ಫೋಟೋ, 1:1 ಬೇಕಾ, 3:4 ಬೇಕಾ, 16:9 ಬೇಕಾ ಅಂತೆಲ್ಲ ಸೆಲೆಕ್ಟ್ ಮಾಡಬಹುದು ಇಲ್ಲಿ. ಓಕೆ ಆ್ಯಂಡ್ ಯಾವ ರೀತಿ ಬೇಕದು. ಓಕೆ ನೋಡ್ಬೋದು ಫೋಟೋಸ್ ಕ್ರಿಯೇಟ್ ಆಗಿದೆ ನೋಡಿ. ಈ ಫೋಟೋ ಯಾವುದೇ ರೀತಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿದ ರೀತಿ ನಿಮ್ಗೆ ಕಾಣ್ತಾ ಉಂಟಾ. ಲಿಟ್ರಲಿ ನೋಡಿ ಇದು ಒರಿಜಿನಲ್ ಆಗಿ ಫೋಟೋಗ್ರಾಫರ್ ತೆಗೆದ ಹಾಗೆ ಉಂಟು. ಇದು ಕಾಗೆ ಆ್ಯಕ್ಚುಲಿ. ಓಕೆ ಸೊ ಇದು ಬರ್ಡ್, ಅಂದರೆ ಕಾಯಿ ಕೂಡ ಬರ್ಡೇ. ನೋಡ್ಬೋದು ಡಿಫ್ರೆಂಟ್ ಆಗಿರುವಂಥ ಪಕ್ಷಿಗಳು ಕೂತ ಹಾಗೆ, ಒಂದು ಮರದ ಮೇಲೆ ಕೂತ ಹಾಗೆ ಫೋಟೋ ಜನ್ರೇಟ್ ಆಗಿ ಬಂದಿರುವಂಥದ್ದು. ಯಾವುದೇ ಫೋಟೋಗ್ರಾಫರ್ ತೆಗೆದಂಥ ಫೋಟೋಸ್ಗಳು ಅಲ್ಲ ಇದು. ಓಕೆ ಸೊ ಸಿಂಪಲ್. ಸೊ ಜನ್ರೇಟಿವ್ ಫೀಲ್ಡಿಗೆ ಇದನ್ನು ತೊಗೊಂಡೋಗಿ ಎಡಿಟ್ ಮಾಡಬೇಕಾ, ಅದನ್ನು ಮಾಡಬಹುದು. ಸೊ ಇವಾಗ ನಾವು ಇದನ್ನು ಫೋಟೋವನ್ನು ಡೌನ್ಲೋಡ್ ಮಾಡೋಣ. ಓಕೆ ಸೊ ಈ ಫೋಟೋ ನಮಗೆ ಸಾಕು. ಸೊ ಮೋರ್ ಆಪ್ಷನ್ ಇದೆ, ಇಲ್ಲಿ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಅಂತ ಕೊಟ್ಟರೆ ಈ ಫೋಟೋ ನಿಮಗೆ ಗ್ಯಾಲರಿಯಲ್ಲಿ ಬಂದು ಬೀಳೋದು. ಲೈಕ್ ಇದರಲ್ಲಿ ಯಾರಿಗೆ ಯೂಸ್ ಆಗುತ್ತೆ ಅಂತ ಹೇಳಿದರೆ ಹೆಚ್ಚಿನವರಿಗೆ, ಎಡಿಟರ್ಸ್ಗಳಿಗೆ, ನಿಮಗೆ ಒಂದು ಬಟ್ಟೆ ಶಾಪು ಅಥವಾ ಫುಡ್ ಶಾಪೆಲ್ಲ ಇದ್ದರೆ. ಈಗ ಎಕ್ಸಾಂಪಲ್ ತೊಗೊಳ್ತೀನಿ, ಒಂದು ಬರ್ಗರ್ ಅಡ್ವರ್ಟೈಸ್ಮೆಂಟ್ ಮಾಡೋಣ. ಓಕೆ ಬರ್ಗರ್ ಈಟಿಂಗ್ ಪಾಂಡ ಅಂತ ಕೊಟ್ಟು ಸರ್ಚ್ ಮಾಡಿದ್ದೀನಿ. ಹೌದು ಇವಾಗ ಬರ್ಗರನ್ನು ನಮ್ಮ ಪಾಂಡ ತಿನ್ನುವಂಥ ಒಂದು ಫೋಟೋಸ್ಗಳು ಅದು ಜನ್ರೇಟ್ ಆಗಿ ಬಂದಿದೆ. ಲಿಟ್ರಲಿ ನೋಡಿ ಎಷ್ಟು ಕ್ಲಾರಿಟಿ ನೋಡಿದರು, ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ಈ ರೀತಿ ಎಲ್ಲ ಪ್ರಮೋಷನ್ಸ್ಗೆಲ್ಲ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಓಕೆ ಸೊ ಇದನ್ನು ಕೂಡ ಡೌನ್ಲೋಡ್ ಮಾಡೋಣ. ಸಿಂಪಲ್. ಓಕೆ ಇಷ್ಟೇ. ನಿಮಗೆ ನಿಮ್ಮ ಶಾಪ್ಗಳಿಗೆ ಅಥವಾ ಯಾವುದಕ್ಕೂ ಬೇಕಾದರೂ ಯೂಸ್ ಮಾಡ್ಬೋದು. ನಿಮ್ಮ ಪ್ರಾಜೆಕ್ಟ್ಸ್ಗಳಿಗೆ
ಓಕೆ, ಇನ್ನೂ ಕೂಡ ಡಿಫ್ರೆಂಟ್ ಆಗಿರುವಂಥ ಪ್ರಾಡಕ್ಟ್ಸ್ಗಳಿವೆ. ಈಗ ನಿಮ್ಮ ಫೋಟೋದಿರುವ ನಾಯಿ ನೋಡ್ತಿದ್ದೀರಾ, ಅದರ ಕಲರ್ ಚೇಂಜ್ ಮಾಡುವಂಥದ್ದಾಗಿರ್ಬೋದು. ಇಲ್ಲಿ ಟೆಕ್ಸ್ಟ್ ಅಂದರೆ ಆ ಫಾಂಟ್ ಸೈಜ್ ಅಥವಾ ಫಾಂಟ್ ಎಫೆಕ್ಟ್ಸ್ಗಳಾಗಿರ್ಬೋದು, ಅಥವಾ ನಿಮಗೆ ವೆಕ್ಟರ್ ಗ್ರಾಫಿಕ್ಸ್ ಮಾಡಬಹುದು. ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ. ಓಕೆ, ಫ್ರೀಯಾಗಿ ಮಾಡ್ಕೊಳ್ಬಹುದು. ಈ ರೀತಿ ಇರುವ ಫೋಟೋ, ಸೊ ನಾರ್ಮಲಾಗಿ ಈ ರೀತಿ ಇರೋ ಫೋಟೋಗಳನ್ನು ಈ ರೀತಿ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಓಕೆ, ಸೊ ನೋಡ್ಬೋದು, ಅನಿಮಲ್ ಆಗಿರ್ಬೋದು ಈ ರೀತಿ. ಓಕೆ, ಈ ರೀತಿಯ ಫೋಟೋಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಎಷ್ಟು ಆಪ್ಷನ್ಸ್ಗಳಿದೆ, ಫ್ರೀಯಾಗಿ ನೀವು ಮಾಡಬಹುದು. ಅದಕ್ಕೆ ಹೇಳುವಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಇವಾಗಲಿಂದಲೇ ಕಲ್ತ್ಕೊಳ್ಳಿ. ನಿಮಗೆ ಹೆಲ್ಪ್ ಆಗುತ್ತೆ, ನಿಮ್ಮ ಫ್ಯೂಚರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ಇದು ಅಡಾಬ್ ಫೈರ್ಫ್ಲೈನ ಒಂದು ಬೇಸಿಕ್ ಕಾನ್ಸೆಪ್ಟ್ನ ವೀಡಿಯೋ. ಇನ್ನೂ ಹೆಚ್ಚಿನ ಅಡ್ವಾನ್ಸ್ ಆಗಬೇಕು ಅಂತಾದರೆ ಕಮೆಂಟ್ಸಲ್ಲಿ ತಿಳಿಸಿ, ನನಗೆ 101% ವೀಡಿಯೋಸ್ ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೃಷ್ಣ ಕ್ರಿಯೇಷನ್ಸ್. ಬಾಯ್.